ಸೋಮವಾರಪೇಟೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗೆ ಕಳೆದ 2 ವರ್ಷಗಳಿಂದ ಸುಮಾರು 1724.165 ಕೋಟಿ ರೂಪಾಯಿ ಅನುದಾನ ತಂದಿರುವುದಾಗಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಬಿಬಿ ಸತೀಶ್ ಇತ್ತೀಚೆಗೆ ಪತ್ರಿಕಾ ಹೇಳಿಕೆ ನೀಡಿರುವುದು ಹಸಿ ಸುಳ್ಳು ಅಂತ ಮಂಡಲ ಬಿಜೆಪಿ ಸುದ್ದಿಗೋಷ್ಠಿಯಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಅಂದಿನ ಶಾಸಕರಾದ ಅಪ್ಪಚ್ಚು ರಂಜನ್ ಅವರ ಶ್ರಮದಿಂದ ಬಿಡುಗಡೆಯಾದ ಅನುದಾನದಲ್ಲಿ ನಡೆದ ಕಾಮಗಾರಿಗಳಿಂದ ಇಂದಿನ ಶಾಸಕರು ತಂದ ಅನುದಾನ ಎಂದು ಹೇಳಿರುವುದು ಹಾಸ್ಯಾಸ್ಪದ ಎಂದು ಮಂಡಲ ಅಧ್ಯಕ್ಷ ಗೌತಮ್ ಗೌಡ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ನಾವು ಪ್ರೆಸ್ ಮೀಟ್ ಮಾಡಬೇಕಾದ್ರೆ ನಾವು ಕೇಳಿದ್ವಿ ಅವರು ದಾಖಲೆ ಸಮೇತ ಕೊಡಿ, ನೀವು ಏನು 1700 ಕೋಟಿ ಅನುದಾನ ತಂದಿದ್ದೀರಾ ನಾವು ನೋಡಬೇಕು, ಯಾಕಂದ್ರೆ ಕಾಮಗಾರಿ ಆಗೋದಿದ್ದು ಕಾಣಿಸ್ತಾ ಇರಲಿಲ್ಲ. ಈಗ ಇತ್ತೀಚೆಗೆ ಅವರು ನಮ್ಮ ಮಾಜಿ ಶಾಸಕರಾದ ಅಪ್ಪಚ್ಚು ರಂಜನ್ ಅವರಿಗೆ ಒಂದು ಶ್ವೇತಪತ್ರದಲ್ಲಿ ವೈಟ್ ಪೇಪರ್ ಪ್ರಿಂಟ್ ಮಾಡಿ ಕಳಿಸಿದ್ದಾರೆ ಅವ್ರದ್ದೇನೇನು ಕಾಮಗಾರಿಗಳು ಅಂತ. ಸತೀಶ್ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತಾರೆ, ಒಂದು ಕನಿಷ್ಠ ಜ್ಞಾನ ಇಲ್ಲ. ನಾವು ಒಂದು ಕೇಳಿದಾಗ ಈ ಥರ ಪ್ರಿಂಟ್ ಯಾರು ಬೇಕಾದ್ರೆ ಮಾಡ್ಬೋದು, ಈ ಥರ ಪ್ರಿಂಟ್ ನಾನು ಮಾಡ್ಬಿಟ್ಟು ಕಳಿಸ್ಬೋದು ನಮ್ಮ ಕಾಮಗಾರಿ ಅಂತ. ಇದ್ರದ್ದು ಆದೇಶ ಪತ್ರಗಳೇನಿದೆ, ಒಂದ್ರದ್ದು ಆದೇಶ ಪತ್ರಗಳಿಲ್ಲ. ಇದನ್ನ ತೆಗೆದು ನೋಡಬೇಕಾದ್ರೆ ಅರ್ಧಕ್ಕರ್ಧ ಕಾಮಗಾರಿಗಳು ನಮ್ಮ ಶಾಸಕರು ನಮ್ಮ ಸಂಸದರು ಮಾಡಿದಂಥ ಕಾಮಗಾರಿಗಳನ್ನೇ ಅವ್ರು ಪಟ್ಟಿಗಳು ಕೊಟ್ಟಿದ್ದಾರೆ. ಇದನ್ನು ನೀವು ಒಂದು ಪ್ರತಿ ಕೊಡ್ತೀವಿ, ಇದನ್ನು ಕೊಡ್ತೀವಿ. ಯಾವುದೇ ಒಂದು ಶ್ವೇತಪತ್ರ ಹೊರಡಿಸಬೇಕಾದ್ರೆ ಅದಕ್ಕೆ ಒಂದು ಸಪೋರ್ಟಿವ್ ಡಾಕ್ಯುಮೆಂಟ್ಸ್, ಅದರದ್ದೊಂದು ಏನು ಆದೇಶ ಪ್ರತಿಗಳಿದೆ, ಆದೇಶ ಪ್ರತಿಗಳನ್ನ ಕೊಡ್ಬೇಕಲ್ವಾ. ಸುಮ್ಮನೆ ಈ ತರ ಡಾಕ್ಯುಮೆಂಟ್ ಯಾರು ಬೇಕಾದ್ರೂ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾರೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ, ಅವ್ರು ಅಟ್ಲೀಸ್ಟ್ ಒಂದು ಶ್ವೇತಪತ್ರ ಹೊರಡಿಸಬೇಕಾದ್ರೆ ಅದಕ್ಕೆ ಒಂದು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕೊಟ್ಟು ಇದು ನಮ್ಮ ಕಾಮಗಾರಿಗಳು, ಎಷ್ಟು ಕಾಮಗಾರಿ ಪೂರ್ಣ ಆಗಿದೆ, ಎಷ್ಟು ಕಾಮಗಾರಿ ಚಾಲ್ತಿಯಲ್ಲಿದೆ, ಎಷ್ಟು ಕಾಮಗಾರಿಗಳು ಬುದ್ಧಿ ಪೂಜೆ, ಬಿಡಿ ಬುದ್ಧಿ ಪೂಜೆ ಎಲ್ಲ ಕಾಮಗಾರಿಗಳು ಮಾಡ್ತಾರೆ, ಅಥವಾ ಅವ್ರಿಗೆ ಇದ್ರಲ್ಲಿ ಇದ್ದಿರೋದಲ್ಲ ಬುದ್ಧಿ ಪೂಜೆ ಮಾಡ್ತಾ ಇದ್ದಾರೆ, ನಮ್ಮ ಕಾಮಗಾರಿಗಳಿಗೂ ಮಾಡ್ತಾ ಇದ್ದಾರೆ. ಅವರು ಅಟ್ಲೀಸ್ಟ್ ಎಷ್ಟು ಕಂಪ್ಲೀಟ್ ಆಗಿದೆ, ಎಷ್ಟು ನಡೀತಾ ಇದೆ ಅಂತ ನಾವು ಕೊಡ್ಬೇಕಲ್ವಾ. ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಮಹೇಶ್ ತಿಂಬಯ್ಯ ಮಾತನಾಡಿ, ರಾಜ್ಯ ಸರ್ಕಾರದಲ್ಲಿ ಅನುದಾನವಿಲ್ಲದೆ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಲು ಸಾಧ್ಯವಾಗ್ತಾ ಇಲ್ಲ ಎಂದು ರಾಜ್ಯದ ಕಾಂಗ್ರೆಸ್ ಶಾಸಕರು ತಮ್ಮ ಸರ್ಕಾರದ ವಿರುದ್ಧವೇ ಹೋರಾಟಕ್ಕೆ ಇಳಿದಿದ್ದಾರೆ ಎಂದರು. ಸೆಂಟ್ರಲ್ ಗೌರ್ಮೆಂಟ್ ಏನು ಇದಿದೆ ನಮ್ದು ಜಲ್ ಜೀವನ್ ಮಿಷನ್, ಅದರಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಯನ್ನು ನಾವು ಮಾಡಿದ್ದೀವಿ ಅಂತ ಕೊಟ್ಟಿದ್ದಾರೆ. ಹಾಗೆ ಗ್ರಾಮೀಣ ಕುಡಿಯುವ ನೀರು JJMನಲ್ಲಿ ಸುಂಡಿಗೊಪ್ಪ ಉಳುಕೊಲಿಯಲ್ಲಿ 14 ಕೋಟಿ ರೂಪಾಯಿದು ಕಾಮಗಾರಿ ಮಾಡಿದೆ ಎಂದು ಕೊಟ್ಟಿದ್ದಾರೆ. ಚಾಮುಂಡೇಶ್ವರಿ ವಿದ್ಯುತ್ ನಿಗಮ ಮಾದರಿ ಗ್ರಾಮ, ಅದು ಸೆಂಟ್ರಲ್ ಗೌರ್ಮೆಂಟ್ ಮಾದರಿ ಗ್ರಾಮದ್ದು 5 ಕೋಟಿ ರೂಪಾಯಿ ಹಣವನ್ನು ಇಲ್ಲಿ ಸೋಮವಾರಪೇಟೆ ಸುತ್ತಮುತ್ತಲು ಇವತ್ತಿನ ಕಂಬಗಳಾಗ್ತಿರೋದು ಸೆಂಟ್ರಲ್ ಗೌರ್ಮೆಂಟ್ ಕಾರ್ಯಕ್ರಮ ಆಗಿರ್ತಕ್ಕಂಥ. ಮೊನ್ನೆ ನಾನು ಪ್ರೆಸ್ ಮೀಟ್ ಮಾಡಿದೆ, NDRF ಕಾಮಗಾರಿಗಳು ಅಂತ ಹೇಳಿ ಕರೆಂಟ್ ಕಂಬಗಳು ಎಷ್ಟು ಬದಲಾವಣೆ ಮಾಡ್ತಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ಎಷ್ಟು ಕಾಮಗಾರಿಗಳು ಕೊಟ್ಟಿದೆ ಅದಕ್ಕೆ ಅಂತ, ಅದನ್ನು ನಾವು ಮಾಡಿದ್ದೀವಿ ಅಂತ ಅವರು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಮಹಾತ್ಮ ಗಾಂಧಿ ಸ್ಮಾರಕ ಮಡಿಕೇರಿಯಲ್ಲಿ, ಅದು ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಭೂಮಿ ಪೂಜೆ ಆಗಿತ್ತು, ಅದು ಈಗ ಕಾಮಗಾರಿ ನಡೀತಾ ಇದೆ, ಅದನ್ನು ನಾವು ಮಾಡಿದ್ದೀವಿ ಅಂತ ಅವರು ಹೇಳಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಇನ್ನೊಂದು ಮಳೆ ಹಾನಿ NDRF ಪರಿಹಾರ ಏನು ಕಾಮಗಾರಿನ 150 ಲಕ್ಷಗಳು 1.5 ಕೋಟಿಯಷ್ಟು ನಾವು ಮಾಡಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. NDRF ನೇರವಾಗಿ ಕೇಂದ್ರ ಸರ್ಕಾರದ ಹಣ, ಅದನ್ನು ಸಹ ನಮ್ಮದು ಅವರು ಹೇಳ್ಕೊಂಡಿದ್ದಾರೆ. ಮೊನ್ನೆ ಲೋಕೋಪಯೋಗಿ ಇಲಾಖೆಯಲ್ಲಿ ಅವರು ಕಬ್ಬಿಣ ಸೇತುವೆಯನ್ನು ಮಾಡಿದ್ದಾರೆ ಅಂತ, ಅದು 5 ಕೋಟಿ ರೂಪಾಯಿಯಷ್ಟು ಸೇತುವೆಗೆ, ಅದು 5 ಕೋಟಿ ರೂಪಾಯಿ ರೋಡಿಗೆ, ಅದು ನಬಾರ್ಡ್ ಸ್ಕೀಮ್ನಲ್ಲಿ ಆಗಿರ್ತಕ್ಕಂಥ. ನಬಾರ್ಡ್ ಹಣ ಯಾವ ಸರ್ಕಾರದ ಬರೋದು ಅಂತ ನಿಮಗೆ ಗೊತ್ತಿದೆ. ಅದೇ ರೀತಿಯಲ್ಲಿ PRDಗೆ 25 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಹಿಂದೆ ನಮ್ಮ ಶಾಸಕರಿದ್ದಂಥ ಸಂದರ್ಭದಲ್ಲಿ ಕೊಟ್ಟಿದ್ದಂಥ ಕಾಮಗಾರಿಗಳನ್ನ ಇವರು ಅವಧಿಯಲ್ಲಿ ಕಾಮಗಾರಿ ಪೂರ್ಣಗೊಂಡು ಈಗ ಅದು ಗುತ್ತಿಗೆದಾರರಿಗೆ ಅನುದಾನ ಒದಗಿಸ್ತಾ ಇರತಕ್ಕಂಥದ್ದು ನಾವು ಮಾಡಿರ್ತಕ್ಕಂಥ. ಮೊನ್ನೆ ಅವರ ಪಕ್ಷದ ಅನೇಕ ಶಾಸಕರುಗಳು ಹೇಳ್ತಾ ಇದ್ದಾರೆ, ಅನುದಾನಗಳು ಕೊಡ್ತಾ ಇಲ್ಲ, ನಮ್ಮ ಕ್ಷೇತ್ರಗಳು ಹೋಗ್ತಾ ಇಲ್ಲ, ಅದರಿಂದ ನಮ್ಗೆ ತೊಂದರೆ ಆಗ್ತಾ ಇದೆ ಅಂತ ಅವ್ರ ಶಾಸಕರು ಹೇಳ್ತಾ ಇರೋದು. ಈ ಮಧ್ಯದಲ್ಲಿ ನಾವು ಇಷ್ಟೊಂದು ಹಣ ತಂದಿದ್ದೀವಿ ಅಂತ ಇವ್ರು ಹೇಳ್ಕೊಡ್ತಾ ಇದ್ದಾರಲ್ಲ, ಹೇಗಾಗಿದೆ ಅಂತಂದ್ರೆ ನಾಚಿಕೆ ಆಗುತ್ತೆ ಅವರಿಗೆ. ನಿಜವಾಗ್ಲೂ ಈಗ ಬೈಕ್ ನಾವು ತಗೊಂಡು ಹೆಲ್ಮೆಟ್ ತಗೊಂಡ್ಮೇಲೆ ಅಂದೇ ಬೈಕ್ ಅನ್ನೋ ರೀತಿಯಲ್ಲಿ ಅವ್ರಿಗೆ ಆ ರೀತಿ ಮಾಡ್ತಾ ಇದ್ದಾರೆ ಅವರು. ಉದಾಹರಣೆಗೆ ಹೈಟೆಕ್ ಹಾಸ್ಪಿಟಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಸೋಮವಾರಪೇಟೆಯಲ್ಲಿ 2 ಆಂಬುಲೆನ್ಸ್, ಒಂದು 108 ಇತ್ತು. ಕಳೆದ ಅಕ್ಟೋಬರ್ ನವೆಂಬರ್ನಲ್ಲಿ ದೀಪಾವಳಿ ಸಂದರ್ಭದಲ್ಲಿ ರಿಪೇರಿಗೆ ಹೋದಂಥ 108 ಕಳೆದ 3-4 ದಿವಸ ತನಕ ಬಂದಿರಲಿಲ್ಲ. ನಾವು ಹೋಗಿ ಮೊನ್ನೆ ತುಂಬ ಅನಾನುಕೂಲಗಳಾಗ್ತಾ ಇದೆ, ವೈದ್ಯರುಗಳಿಲ್ಲ, 108 ಬೇಕು ಅಂತ ಹೇಳಿದ್ಮೇಲೆ ಕುಶಾಲನಗರದಲ್ಲಿದ್ದಂಥ ಒಂದು ಹಳೆಯ 108 ಕಳಿಸಿದ್ದಾರೆ. ಇಲ್ಲಿಗೂ ಮತ್ತೆ ಕುಶಾಲನಗರಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ ಅಂತ. ಇವರು ಹೈಟೆಕ್ ಮಾಡ್ತೀವಿ ಅಂತ ಹೇಳಿ ನಮ್ಮಲ್ಲಿ ಇದ್ದಂಥ ಅನುಕೂಲಗಳನ್ನೇ ಅನಾನುಕೂಲ ಮಾಡ್ತಾ ಇದ್ದಾರೆ. ಈ ರೀತಿ ಸುಳ್ಳು ಹೇಳೋ ಬದಲು ಕಾಮಗಾರಿಗಳನ್ನ ಮಾಡಿ ತೋರಿಸಿ ಮತ್ತೆ ಏನು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಶ್ವೇತಪತ್ರ ಹೊರಡಿಸಲಿ ಅಂತ ನಾನು ಅವ್ರಿಗೆ ಕೇಳ್ಕೊಳ್ತೀನಿ. ಗೋಷ್ಠಿಯಲ್ಲಿ ಮಂಡಲ ಪದಾಧಿಕಾರಿಗಳಾದ SR ಸೋಮೇಶ್, ದರ್ಶನ್ ಜೋಯಪ್ಪ, ಮೋಕ್ಷಿತ್ ಪಾಲ್ಗೊಂಡಿದ್ದರು.